ಎಸಿ ಬೇಡ ಉದ್ರೋಗತ್ತಲ್ಲೇ ಇಟ್ಕೊಂಡಿರು. ಅಲ್ಲೇ ಇಟ್ಕೊಂಡಿರು, ಉದ್ರೋಯ್ತದೆ ಎಸಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಯಾರು ಏನೂ ಅಂದ್ಕೋಬೇಡಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನ, ಅಂದರೆ ಶನಿವಾರದ ದಿನ ಸಂಜೆ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಹೊಂಚ್ಕೋಬೇಕಲ್ಲ. ಹಾಗಾಗಿ ಮನೆ ಪಕ್ಕದಲ್ಲೇ ಬೇವಿನ ಮರ ಇತ್ತು. ಹಾಗಾಗಿ ಅಲ್ಲಿ ಬೇವಿನ ಸೊಪ್ಪು ಕಿತ್ಕೊಡು ಅಂತ ಹೇಳಿದೆ ಮಗನಿಗೆ. ಹಾಗಾಗಿ ಅವನು ಕಿತ್ಕೊಡ್ತಾ ಇದ್ದಾನೆ. ಹೂವು ಇರೋದು ಬೇಕಲ್ಲ ಪೂಜೆಗೆಲ್ಲ ಇಡೋದಕ್ಕೆ. ಹಾಗಾಗಿ ಹೂವು ಇರೋದೇ ನೋಡಿಬಿಟ್ಟು ಟಿ ಮೇಲೆ ಹತ್ತಿ ಕೇಳ್ತಾ ಇದ್ದಾನೆ. ಮೇನ್ ಇಂಪಾರ್ಟೆಂಟು ಬೇಕಾಗಿರೋದೇ ಮಾವು ಬೇವು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಬೇವು ಬೆಲ್ಲ ಎಷ್ಟು ಮುಖ್ಯ ಅಂದರೆ ಸಿಹಿ ಕಹಿ ದುಃಖ ಎಲ್ಲ ಸಮನಾಗಿರಲಿ ಅಂತ ಮಾಡೋ ಅಂಥ ಹಬ್ಬ ಇದು, ಯುಗಾದಿ ಹಬ್ಬ. ಕೈ ಕೊಡು, ಎಸಿಬೇಡ, ಎಸಿದ್ರೆ ಹೂವು ಬಿದ್ದೋಯ್ತವೆ. ಮೊನ್ನೆ ಗಾಳಿ ಬೀಸಿದಾಗೆಲ್ಲ ಬೇವಿನ ಹೂವು ಎಲ್ಲ ತುಂಬಾ ಹಾಳಾಗಿ ಎಲ್ಲ ರೋಡಲ್ಲೆಲ್ಲ ಚೀಟಾಡ್ಬಿಟ್ಟಿತ್ತು. ಹಾಗಾಗಿ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಅಂದರೆ ಇದು ತುಂಬ ಸೂಕ್ಷ್ಮವಾಗಿ ಬಿಡಿಸ್ಬೇಕು. ಹಾಗೆ ಮರದಲ್ಲಿ ಕೀಳುವಾಗಲೂ ಅಷ್ಟೇ, ಏನಾದರೂ ಸಡನ್ನಾಗಿ ಕೆಳಗಡೆ ಹಾಕ್ಬಿಟ್ರೆ ಅದು ಹಂಗಾಗಿ ಬಿದ್ದೋಗ್ತಾ ಇರೋದು. ಅದಕ್ಕೇ ಕೈಗೆ ಕೊಡು ಅಂತ ಹೇಳಿಸ್ಕೊಂಡು ಆಮೇಲೆ ಫಸ್ಟ್ ಇದನ್ನೆಲ್ಲ ಬೇವಿನ ಹೂವು ಎಲ್ಲ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಹೂವು ಒಂದು ರೆಡಿ ಆದರೆ ಮಾವಿನ ಸೊಪ್ಪನ್ನ ಮನೆಯವರು ತಂದುಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಸಂಜೆ ತೊಗೊಂಡು ಬಂದಿದ್ರು ಅವರು. ಇದು ನೈಟು 10 ಗಂಟೆ ಮೇಲೆ, ಒಂದು 10:30 11 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಆವಾಗ ನಾವು ಮಗಳು ಮಾವಿನ ಸೊಪ್ಪೆಲ್ಲ ನಾವು ಕಟ್ಕೊಳ್ಳೋಣ ಬಾ ಅಂತ ಹೇಳಿದ್ಲು. ಹಾಗಾಗಿ ಅವಳು ಕೂಡ ಈ ಸಲ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ಲು. ಈಗ ಮನೆಯವರು ನಾವು ಹೋಮ್ ಥಿಯೇಟರ್ ಏನು ತೊಗೊಂಡು ಬಂದಿದ್ವಿ ಅದನ್ನು ಒಂದು ಕಡೆ ಫಿಕ್ಸ್ ಮಾಡಬೇಕಿತ್ತಲ್ಲ, ಅದನ್ನು ಹಾಕ್ಕೊಂಬಿಡೋಣ ಅಂತ ಹೇಳಿ ಒಂದು ಕಡೆಗೆ ಇದು ಮಾಡ್ತಾಯಿದ್ವಿ. ನೋಡಿ ಮಾವು ಕೂಡ ತೊಗೊಂಡು ಬಂದಿದ್ದಾರೆ. ತುಂಬ ಫ್ರೆಶ್ಶಾಗಿ ಈಗೆಲ್ಲ ಚಿಗುರು ಅಂಥ ಟೈಮು. ಯುಗಾದಿ ಅಂದರೆ ಎಲ್ಲ ಎಲೆಗಳೆಲ್ಲ ಚಿಗುರು ಹೊಡೆಯೋ ಕಾಲ ಅಂತಲೇ ಹೇಳ್ತಾರೆ. ನೀಟಾಗಿ ಇವಳು ಒಂದು 3ರಿಂದ 4 ಏನೋ ತೋರಣನ ಕಟ್ಕೊಟ್ಲು. ಬಾಗಿಲಿಗೊಂದು, ಹಾಗೆ ದೇವ್ರ ಮನೆ ಬಾಗಿಲಿಗೆ ಮತ್ತು ಮಾಡಿ ಮೇಲಕ್ಕೊಂದು. ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ಈಗಲೇನು ಕಟ್ಟೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಯುಗಾದಿ ಹಬ್ಬದ ದಿನವೇ ನಾವು ಮಾವು ಬೇವು ಎಲ್ಲ ಬಾಗಿಲಿಗೆಲ್ಲ ತೋರಣನ ಕಟ್ಟೋದು. ಹಾಗಾಗಿ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಟೈಮಿಗೆ ಕಟ್ಕೊಂಡ್ರೂ ಕೂಡ ನಡೆಯುತ್ತೆ. ಜಾಗ ಕಡಿಮೆ ಇರೋದ್ರಿಂದ ನಮಗೆ ಹೋಮ್ ಥಿಯೇಟರ್ ಎಲ್ಲಿಡೋದು ಏನು ಅಂತ ಸ್ವಲ್ಪ ಇದಾಗ್ತಾಯಿತ್ತು. ಅದಕ್ಕೆ ಮನೆಯವರು ಅದಕ್ಕೆ ಹೆಂಗೂ ಅದು ನೇತಾಕೋದಕ್ಕೆ ಅಂತ ಹೋಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿಬಿಡೋಣ, ನೀಟಾಗಿ ಕಾಣುತ್ತೆ, ಬೇರೆ ಕಡೆಯೇನೆಲ್ಲೂ ಬೇಡ ಅಂತ ಹೇಳಿದ್ರು. ಇದು ಹಬ್ಬದ ದಿನ ಬೆಳಗ್ಗೆ 5 ಗಂಟೆಗೇನೋ ಎದ್ದಿದ್ದೆ. ಆವಾಗ ಮಾಡಿರೋಂಥ ವಿಡಿಯೋ. ಹಬ್ಬನ ಶುರು ಮಾಡಬೇಕಲ್ಲ, ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಯಾವ ಥರ ಮಾಡ್ತಾರೋ ನಾನು ಅದೇ ಥರ ಮಾಡಿದ್ದೀನಿ. ಇವಾಗ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಬೇಳೆ ಹಾಕೋದಕ್ಕೆ. ಹಾಗೆಯೇ ಕಡಲೆಕಾಳು ಬಟಾಣಿ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಕಾಳು ಗೊಜ್ಜು ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ. ಫಸ್ಟು ರಾತ್ರಿಯೇ ಸ್ವಲ್ಪ ನಾನು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವೆರಡು ಮೇಯ್ನ್ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೇರೆದೆಲ್ಲ ಇದು ಮಾಡ್ಬೋದು. ಅವಾಗ ಈಗ ನೋಡಿ ನಾನು ಹಿಟ್ಟನ್ನ ಕಲಸಿಕ್ಕಿದ್ದೀನಿ. ನಿಜವಾಗ್ಲೂ ಈ ಸಲ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಒಬ್ಬಿಟ್ಟಂತೂ ತುಂಬಾ ನೀಟಾಗಿ ಬಂತು, ಚೆನ್ನಾಗಿ ಬಂತು. ಯಾಕೆಂದರೆ ಪ್ರತಿ ಸಲ ಮೊದಲನೇ ಒಬ್ಬಿಟ್ಟು ಕಿತ್ತೋಗ್ತಾಯಿತ್ತು. ಈ ಸಲ ಆ ಥರ ಆಗಲಿಲ್ಲ, ನೀಟಾಗಾಯಿತು. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆ ಏನೇನು ಹಾಕ್ಕೊಂಡಿದೆ ಅಂತಲೂ ನಿಮ್ಗೆ ಹೇಳ್ತೀನಿ. ಹಾಗೆ ನೋಡಿ ಫ್ರೆಶ್ ಆಗಿರೋಂಥ ಹಿಳ್ಳಿಕಾಯಿ ಇದೆ. ಹಾಗೆ ಈ ಸಲ ಮಾವಿನಕಾಯಿ ಚಿತ್ರಾನ್ನನೇ ಮಾಡಬೇಕು. ಅಂದರೆ ಪ್ರತಿ ವರ್ಷವೂ ಮಾವಿನಕಾಯಿ ಚಿತ್ರಾನ್ನನೇ ಮಾಡೋದು. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿನೂ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಮೊದಲನೇ ಒಬ್ಬಿಟ್ಟು ಯಾರ್ಯಾರು ಕಿತ್ತೋಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನಗೆ ಸುಮಾರು ಸಲ ಮೊದಲನೇ ಒಬ್ಬಿಟ್ಟು ಕಿತ್ತೋಗಿರುತ್ತೆ. ಹಾಗೆ ಫ್ರೆಶ್ಶಾಗಿ ಕರಿಬೇವು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದು
ಒಬ್ಬಟ್ಟಿನ ಸಾರಿಗೆ ಹಾಕೋದಕ್ಕೆ. ಹಾಗೆ ಹೆಸರುಬೇಳೆನೂ ಈಗ ತೆಗೆದಿಟ್ಕೊಂಡಿದ್ದೀನಿ, ಇದೀಗ ನೆನೆಸ್ಕೊಳ್ಬೇಕು. ನಾನು 1 ಪಾವು ಬೇಳೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಕಾಯಿನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ತುರ್ಕೊಳ್ತಾ ಇದ್ದೀನಿ ನೋಡಿ. ಈಗ ಗಲೀಜಾಗಿದೆ ಅಡುಗೆ ಮನೆಯೆಲ್ಲ, ಆಮೇಲೆ ನೀಟ್ ಮಾಡ್ಕೋಬೇಕು. ಹಾಗೆ ಇವಾಗ ನಾನು ಮಾವಿನಕಾಯಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ಈ ಸಲ ಈರುಳ್ಳಿ ಈರುಳ್ಳಿ ಇಲ್ದಲೇ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಅದಾಗೋದೇ ಇಲ್ಲ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಅಷ್ಟೇ. ಲೈಟಾಗಿ ತರಕಾರಿಯಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದು ಕೂಡ ಇಟ್ಕೊಂಡು ಕುತ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಈಗ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹೊಸ ಹುಣ್ಸೆಹಣ್ಣು ಬಳಸ್ಕೋಬೇಕಂತೆ ಹಬ್ಬಕ್ಕೆ. ಈ ಸಲ ಫ್ರೆಶ್ ಆಗಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ, ಕೆಂಪಗಿದೆ ಹುಣ್ಸೆಹಣ್ಣು. ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸಾಸಿವೆ, ಜೀರಿಗೆ, ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಹುರಿದಿಟ್ಕೋಬೇಕು. ನಮ್ಮ ಸಂಸಾರ ಅಂತ ಶುರುವಾದಾಗ ನಿಜವಾಗ್ಲೂ ಎಷ್ಟು ಜವಾಬ್ದಾರಿ ಬರುತ್ತಲ್ವ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವಾಗ ಅಮ್ಮ ಮಾಡಿಕೊಡ್ತಿದ್ರಲ್ಲ ನನಗೆ. ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಅಂದರೆ ನಂಗೆ ತುಂಬಾ ಇಷ್ಟಪಟ್ಟು ಮಾಡುವಂಥ ಹಬ್ಬ. ಅಮ್ಮ ಮಾಡಿಕೊಟ್ಬಿಡ್ತಿದ್ರು ಅವಾಗ. ನಿಜವಾಗ್ಲೂ ಈ ಟೈಮಲ್ಲಿ ನನಗೆ ಭಾಳ ನಮ್ಮಮ್ಮ ನೆನಪಾಗ್ಬಿಟ್ರು ನನಗೆ. ಒಬ್ಬಿಟ್ಟು ಬಿಸಿದು ಮಾಡಿಕೊಟ್ರೆ ನಾನು ಅಷ್ಟು ಅಂದರೆ 1, 2, 3 ಒಂದೇ ಸಲ ಕೂತ್ಕೊಂಡು ತಿಂತಿದ್ದಂತೆ. ನಮ್ಮಮ್ಮ ಹೇಳ್ತಾರೆ ಈಗಲೂ, ನಿನ್ನ ಥರನೇ ನಿನ್ನ ಸೊಸೆನೂ ಕೂಡ ಇಲ್ಲಿ ಒಬ್ಬಟ್ಟು ತಿಂತಾಳೆ, ಅಂದರೆ ನಮ್ಮ ಅಣ್ಣನ ಮಗಳು. ಒಬ್ಬಟ್ಟು ಬಿಸಿದು ಹಾಕ್ಕೊಟ್ರೆ ತಿಂತಾಳೆ. ನೀನು ಮಿಸ್ ಆದೆ, ಇವಾಗ ನಿನ್ನ ಸೊಸೆ ಮನೆಯಲ್ಲಿ ಈ ಥರ ತಿಂತಾಳೆ ನೋಡಿ. ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬಂತು ಅಂದರೆ ನಿಜವಾಗ್ಲೂ ಸಖತ್ತು ಖುಷಿ ಆಯಿತು. ಈ ಸಲ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂತು ಮೆತ್ತಗೆ. ಕೆಲವರೆಲ್ಲ ಮಾಡ್ತಾರೆ, ಬೆರಣಿ ಥರ ತಟ್ಟಿರ್ತಾರೆ, ಅದೆಲ್ಲ ತಿನ್ನೋಕ್ಕೆ ಆಗೋಲ್ಲ. ನೋಡಿದ್ರೆ ಒಂಥರ ಅನಿಸುತ್ತೆ, ಅದು ಬೇಯಬೇಕಾದ್ರೆ ನೋಡಿದ್ರೆ ಒಂಥರ ಅನಿಸುತ್ತೆ. ಹಾಗೆಯೇ ಇಲ್ಲಿ ನಾನು ಈ ಬಟರ್ ಪೆಪ್ಪರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಟರ್ ಪೆಪ್ಪರ್ ನನಗೆ ಹೆಲ್ಪ್ ಆಯಿತು. ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡೆ ನಾನು. ಒಂದು 6:30, 7 ಗಂಟೆಗೆಲ್ಲ ಮುಗಿಸ್ಕೊಂಡು ಇವಾಗ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಪೂಜೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ವೀಡಿಯೋ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಅದು ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ದೇವ್ರ ಮನೆ ನಮಗೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಯುಗಾದಿ ಹಬ್ಬದ ದಿನ ಅಂತೂ ನಿಜವಾಗ್ಲೂ ನಿದ್ದೆನೇ ಬರೋಲ್ಲ. ನೈಟು ಬೇಗ ಎದ್ದೊಳ್ಬೇಕು, ಅಡುಗೆಗಳು ಮಾಡಬೇಕು, ನೈವೇದ್ಯಕ್ಕೆಲ್ಲ ಜೋಡಿಸ್ಕೋಬೇಕು, ಎಣ್ಣೆ ಹಚ್ಕೊಳ್ಳೋದು ಇದೆಲ್ಲ ಇರುತ್ತಲ್ವ. ಅಂದರೆ ಎಣ್ಣೆ ಹಚ್ಕೊಳ್ಳೋದು ಆಲ್ಮೋಸ್ಟು ಮದುವೆ ಆದಮೇಲೆ ಸ್ವಲ್ಪ ಕಡಿಮೆನೇ. ಯುಗಾದಿ ಹಬ್ಬದ ದಿನ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಕಡಿಮೆ. ಹಬ್ಬದ ದಿನ ಅಂತ ಹೇಳಿ ಎಣ್ಣೆ ಹಚ್ಕೊಳ್ಳೋದು ಕಡಿಮೆ, ಯಾಕಂದರೆ ನಮಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಬೇಗ ಅಡುಗೆ ಮಾಡಬೇಕು, ನೈವೇದ್ಯಕ್ಕೆ ಇಡಬೇಕು, ಬೇಗ ಎಲ್ಲ ಅಡುಗೆ ಮಾಡಿ ಎಲ್ರಿಗೂ ಕೊಡಬೇಕು. ಈ ಥರ ಇರೋದ್ರಿಂದ ನಿಜವಾಗ್ಲೂ ಎಣ್ಣೆ ಎಲ್ಲ ಹಚ್ಕೊಳ್ಳೋದು ಕಡಿಮೆ. ಯಾಕಂದರೆ ಮದುವೆಗೆ ಮುಂಚೆ ಅಮ್ಮ ಮಾಡ್ತಿರ್ತಾರೆ, ನಾವು ಎಣ್ಣೆ ಎಲ್ಲ ಹಚ್ಕೊಂಡು ನಿಧಾನಕ್ಕೆ ಸ್ನಾನ ಮಾಡೋದು ಆ ಥರ ಎಲ್ಲ ಇರುತ್ತೆ. ಇವಾಗ ನಾವು ನಮ್ಮ ಮಕ್ಕಳಿಗೆ ಆ ಥರ ಹೇಳ್ಕೊಡ್ತಾ ಇದ್ದೀವಿ. ಮನೆಯಲ್ಲೂ ಅಷ್ಟೇ. ಇವಾಗ ಮಕ್ಕಳೆಲ್ಲ ಈಗ ಎಣ್ಣೆ ಎಲ್ಲ ಹಚ್ಕೊಳ್ಳೋದು, ಅವರೂ ಜಿಡ್ಡು ಅಂತಾರೆ. ಅದೆಲ್ಲ ಸಂಪ್ರದಾಯ ಇದೆ. ಈಗಿನ ಕಾಲದವ್ರು ಅಷ್ಟೊಂದು ಯಾರು ಸಂಪ್ರದಾಯ ಪಾಲಿಸಲ್ಲ. ಆದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಇನ್ನೂ ರೂಢಿ ಇದೆ. ನೈವೇದ್ಯಕ್ಕೆ ನೋಡಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಬ್ಬಟ್ಟು, ಫ್ರೆಶ್ ಆಗಿರೋವಂಥ ತುಪ್ಪ, ಕಾಳುಳ್ಳಿ, ಹೆಸರುಬೇಳೆ, ಹಾಗೆ ಚಿತ್ರಾನ್ನ ಇಷ್ಟನ್ನು ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ರೆಡಿ ಮಾಡಾದಮೇಲೆ ಇನ್ನೇನು ಪೂಜೆಗೆಲ್ಲ ರೆಡಿ ಆಯಿತು. ರೆಡಿ ಆಗಿದ ತಕ್ಷಣ ತೋರಣನ ಕಟ್ಸೋಣ ಅಂದ್ಬಿಟ್ಟು ಕಟ್ಟಿಸ್ತಾಯಿದ್ದೀನಿ. ನಾನೇ ಕಟ್ಕೋಬೋದಿತ್ತು, ಬಟ್ ಇವಾಗ ಹೊಸ ಗೇಟ್ ಆಗಿರೋದ್ರಿಂದ ಅಲ್ಲಿ ಮಳೆಯೆಲ್ಲ ಸ್ವಲ್ಪ ಕೈಗೆ ಸಿಗೋದಿಲ್ಲ. ಅದು ಕಟ್ಟಕ್ಕೆ ನನಗೆ ಬ್ಯಾಲೆನ್ಸ್ ಗೊತ್ತಾಗಲ್ಲ. ಅದು ಗೊತ್ತಾಗಲಿಲ್ಲ ಕೂಡ ನನಗೆ. ನಾನು ಒಂದು ಸಲ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಮನೆಯವ್ರಿಗೆ ಹೇಳ್ಬಿಟ್ಟು ಅವ್ರ ಕೈಲೇ ಕಟ್ಟಿಸ್ತಾಯಿದ್ದೀನಿ.
ಆಲ್ಮೋಸ್ಟು ಪೂಜೆ ಎಲ್ಲ ಆಯಿತು. ಹಾಗೆ ಮನೆಯವರು ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಎಣ್ಣೆನ ಈಗ ತಿಕ್ಕಿಸ್ಕೊಳ್ತಾ ಇದ್ದಾರೆ. ನಂದು ಪೂಜೆ ಎಲ್ಲ ಆಯಿತು. ಇವಾಗ ಇಬ್ಬರು ಕಾಣ್ತಾ ಇದ್ದಾರೆ. ಏನು ಮೊಬೈಲ್ ತುಂಬ ಇಬ್ಬರು ಇರ್ತೀವಿ. ಓಕೆ, ಪೂಜೆ ಎಲ್ಲ ಆಯಿತು. ಬೇವು ಬೆಲ್ಲ ಎಲ್ಲ ನಾನು ನನ್ನ ಮಗಳು ಒಬ್ರಿಗೊಬ್ರು ಕೊಟ್ಟು ವಿಷ್ಣು ತಿಳಿಸಿದ್ವಿ. ಈಗ ಒಂದು 3 ಮನೆಗೆ ಹೋಗಿ ಬೇವು ಬೆಲ್ಲ ಕೊಟ್ಬಿಟ್ಟು ಬಾ ಅಂತ ಹೇಳಿದೆ. ಅದು ಕೂಡ ಕೊಟ್ಬಿಟ್ಟು ಬಂದಳು. ಅದೆಲ್ಲ ವಿಡಿಯೋ ಮಾಡೋದ್ರೊಳಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಮಾಡೋಕ್ಕೂ ಹೋಗಲಿಲ್ಲ. ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ. ಹಾಗೆ ಮಾವಿನಕಾಯಿ ಚಿತ್ರಾನ್ನ, ಕಾಳುಗೊಜ್ಜು, ಹೆಸರುಬೇಳೆ, ಅನ್ನ, ಸಾಂಬಾರು, ಒಬ್ಬಟ್ಟು. ನನಗೆ ಕಾಯಲ್ಲಿ ಅಂದರೆ ತುಂಬಾ ಇಷ್ಟ. ಈ ಸತಿ ಕಾಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಲ್ಲಿ ಕೂಡ ಮಾಡ್ಕೊಂಡಿದ್ದೆ. ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ನನಗೆ ಸಖತ್ತು ಇಷ್ಟ ಇದು. ನೋಡಿ, ಹಬ್ಬದ ಊಟ ಮಾಡ್ತಾಯಿದ್ದೀವಿ. ಟೈಮ್ ಎಷ್ಟಿರ್ಬೋದು ಗೊತ್ತಾ? 8:45, 9 ಗಂಟೆ. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದ್ರೂ ನಾನು ಬೇಗನೆ ಸ್ವಲ್ಪ ಬೇಗ ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಬೇಗ ಮಾಡಿಬಿಡ್ತೀನಿ. ಅದೇನೋ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಅದು ಆಗೋದೇ ಇಲ್ಲ. ಊಟಕ್ಕೆ ಕೂತಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಮಗಳು ಕೊಲ್ಲಾಪುರದಮ್ಮನ ಹಬ್ಬ, ಹಾಗೆಯೇ ಮಂದೇ ಮಾರಮ್ಮನ ಹಬ್ಬದಲ್ಲಿ ಅವಳು ಬಂದಿರಲಿಲ್ಲ. ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾವಿಲ್ಲಿಗೆ ಬಂದಾಗ ಸಾಯಂಕಾಲ ಆಗಿತ್ತು. ಜನ ಯಾರೂ ಅಷ್ಟೊಂದು ಇರಲಿಲ್ಲ. ನಾವೇ ಇರೋದ್ರಿಂದ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟು ಬಂದಿದ್ದು ನಾವು ಮಂದೇ ಮಾರಮ್ಮನ ದೇವಸ್ಥಾನ. ಅದಾದಮೇಲೆ ನಾವು ಬಂದಿದ್ದು ಕೊಲ್ಲಾಪುರದಮ್ಮನ ದೇವಸ್ಥಾನ. ನಮ್ಮನೆ ಯುಗಾದಿ ಹಬ್ಬ ಹೀಗೆ ಸಿಂಪಲ್ ಆಗಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.